just go do your simple blood test for thyroid profile. ಯೂಶಲಿ ಫಾಸ್ಟಿಂಗ್ ಅಲ್ಲಿ ಮಾಡ್ತೀವಿ ನಾವು, ಫಾಸ್ಟಿಂಗ್ ಥೈರಾಯ್ಡ್ ಪ್ರೊಫೈಲ್. ಇನ್ನೂ ಕೆಲವರಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಬ್ನಾರ್ಮಲ್ ಇದ್ದಾಗ ಫ್ರೀ T3 ಆ್ಯಂಡ್ ಫ್ರೀ T4 ಅಂದರೆ ಸರ್ಕ್ಯುಲೇಟಿಂಗ್ ಲೆವೆಲ್ಸ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್, ಅದರ ಜೊತೆಗೆ TSH ಲೆವೆಲ್ಸ್. ಇದೆರಡೂ ಅಲ್ಲದೆ ಕೆಲವರಿಗೆ ಥೈರಾಯ್ಡೈಟಿಸ್ ಅಂತ ಫೀಚರ್ಸ್ ಇರುತ್ತೆ. ದಟ್ ಈಸ್ ಇನ್ಫ್ಲಮೇಷನ್. ಇಟ್ ಕುಡ್ ಬಿ ವೈರಲ್ ಆರ್ ಬ್ಯಾಕ್ಟೀರಿಯಲ್ ಆರ್ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್. ಥೈರಾಯ್ಡೈಟಿಸ್ ಇದ್ದವರಲ್ಲಿ ಬಾಡಿನಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟೆಡ್ ಇಮ್ಯುನೋಗ್ಲೋಬ್ಲಿನ್ಸ್ ಅಥವಾ TSI ಅಂತ ಹೇಳ್ತೀವಿ, ಆಂಟಿಬಾಡೀಸ್ ಜನರೇಟ್ ಆಗಿರುತ್ತೆ. ಸೊ ಅಂಥವರಲ್ಲಿ ವಿ ಆಲ್ಸೋ ಡೂ ಅಡಿಷನಲ್ ಟೆಸ್ಟ್ ಕಾಲ್ಡ್ ಥೈರಾಯ್ಡ್ ಆಂಟಿಬಾಡೀಸ್ ಆರ್ ಆಂಟಿ ಥೈರಾಯ್ಡ್ ಆಂಟಿಬಾಡೀಸ್. ಅದನ್ನು ಮಾಡಿದಾಗ ಥೈರಾಯ್ಡೈಟಿಸ್ ಇಲ್ವಾ ಗೊತ್ತಾಗುತ್ತೆ. ಈಗ ಥೈರಾಯ್ಡ್ ಇಶ್ಯೂಸ್, ಆಸ್ ಐ ಆಲ್ರೆಡಿ ಮೆನ್ಷನ್ಡ್, ಈಸ್ ಕಾಮನ್ 3 times ಇನ್ ವಿಮೆನ್. ದಟ್ ಡಸಂಟ್ ಮೀನ್ ಇಟ್ ಸ್ಪೇರ್ ದ ಮೆನ್. ತುಂಬ ಜನ ಗಂಡು ಮಕ್ಕಳಲ್ಲೂ ಥೈರಾಯ್ಡ್ ಸ್ವೆಲ್ಲಿಂಗ್ ಇರುತ್ತೆ, ಅವ್ರಿಗೆ ಅದು ಕಂಡು ಬಂದಿರಲ್ಲ, ನೋಡಿರಲ್ಲ. ತುಂಬ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ಸು ಇರಲ್ಲ. ಅಂದರೆ ನಾವು ನಮ್ಮ ಮುಖ ಕನ್ನಡಿಯಲ್ಲಿ ಅಥವಾ ಕತ್ತು ನೋಡಿಕೊಂಡಾಗ ಕತ್ತಲ್ಲಿ ಏನಾದರೂ ಸ್ವೆಲ್ಲಿಂಗು ಅಥವಾ ಗಂಟು ಥರ ಕಂಡು ಬಂದಲ್ಲಿ ನೀವು ಚೆಕ್ ಮಾಡಿದ್ರೆ ಅದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು. ನಾರ್ಮಲ್ ಆಗಿ ಲಿಂಫ್ ನೋಟ್ಸ್ ಅಂತ ಹೇಳ್ತೀವಿ, ಆ ಸ್ವೆಲ್ಲಿಂಗ್ಸ್ ಕಂಡು ಬರುತ್ತೆ ಕತ್ತಲ್ಲಿ, ವಿಚ್ ಆರ್ ಅಗೈನ್ ಟ್ರೀಟಬಲ್ ಬೈ ಮೆಡಿಕಲ್ ಆರ್ ಸರ್ಜಿಕಲ್ ಥಿಂಗ್ಸ್. ಬಟ್ ಥೈರಾಯ್ಡ್ ಸಮಸ್ಯೆ ಗಂಡು ಮಕ್ಕಳಲ್ಲಿ ಕಂಡು ಬಂದಾಗ ವಿ ಆರ್ ಟು ಬಿ ಮೋರ್ ಕಾಷಿಯಸ್, ಬಿಕಾಸ್ ಥೈರಾಯ್ಡ್ ಸ್ವೆಲ್ಲಿಂಗ್ಸ್ ಇನ್ ಮೆನ್ ಟೆಂಡ್ ಟು ಬಿ ಮೋರ್ ಕ್ಯಾನ್ಸರಸ್ ಇನ್ಸಿಡೆನ್ಸ್ ದ್ಯಾನ್ ವಿಮೆನ್. ಹಾಗಾಗಿ ಥೈರಾಯ್ಡ್ ಸ್ವೆಲ್ಲಿಂಗ್ ಗಂಡು ಮಕ್ಕಳಲ್ಲಿ ಕಂಡು ಬಂದರೆ ಅದನ್ನು ಇಮಿಡಿಯೇಟ್ ನೀವು ಟೆಸ್ಟ್ ಮಾಡಿ ಸೂಕ್ತ ಪರಿಹಾರ ಅಥವಾ ಟ್ರೀಟ್ಮೆಂಟ್ ತಗೊಳ್ಳೋದು ಉಚಿತ.